ಅಲ್ಲಿದೆ ನಮ್ಮನೆ ಇಲ್ಲಿರೋದು ಸುಮ್ಮನೆ ಅನ್ನುವಂಥ ಒಂದು ಮಾತಿದೆ. ಜಗದೀಶ್ ಶೆಟ್ಟರ್ ಸುಮ್ಮನೆ ಇದ್ರೇನೋ ಕಾಂಗ್ರೆಸ್ನಲ್ಲಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರ ಮನಸ್ಸೆಲ್ಲದೂ ಕೂಡ BJPಯ ಕಡೆಗೆ ಇತ್ತು. ಇವತ್ತು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ಮಾತಾಡಿದ್ದು ಅದೇನೇ, ನಮ್ಮನೆ ನಾನು ಹೋಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇನ್ನು ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಗಿದ್ದೇ ಒಳ್ಳೆಯದಾಯಿತು ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದರೆ ಅವರಿಗೆ ಇಡಿ ಭಯ ಇರಬೇಕು ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇಷ್ಟಕ್ಕೂ ಏನು ಹೇಳಿದ್ರು ಹಾಗಾದರೆ ಜಗದೀಶ್ ಶೆಟ್ಟರ್ ನಮ್ಮ ಜೊತೆ ಮಾತಾಡಿದ್ದಾರೆ, ಬನ್ನಿ ನೋಡ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೆ ಮತ್ತು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದೆ ಇಡೀ ಜಗತ್ತಿಗೆ ಗುರ್ತಿರುವಂಥದ್ದು. ಮನಸ್ಸಿನ ತಳಮಳ ವಾಪಸ್ ಬಿಜೆಪಿ ಬರಬೇಕನ್ನುವಂಥದ್ದು. ಆದರೆ ಯಾವಾಗ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರಾದರು, ಕಳೆದ ಒಂದೂವರೆ ತಿಂಗಳಿಂದ ಈ ಪ್ರಯತ್ನ ಚಾಲೂ ಆಯಿತು. ನಿನ್ನೆ ಅದು ಫಲಪ್ರದ ಆಗಿದೆ. ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ. ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಿದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿರುವ ಶೆಟ್ಟರ್ ಮರಳಿ ತಮ್ಮ ಗೂಡು ಸೇರಿಕೊಂಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದ ಶೆಟ್ಟರ್ ಈಗ ಮತ್ತೆ ಯಾಕೆ ಅಲ್ಲಿಗೆ ಹೋದ್ರು ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಇದಕ್ಕೆ TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಖುದ್ದು ಶೆಟ್ಟರ್ ಅವರೇ ಉತ್ತರ ಕೊಟ್ಟಿದ್ದಾರೆ. ದಿಢೀರ್ ನಿರ್ಧಾರವಲ್ಲ, BSY BYV ಮುನ್ನೆಲೆಗೆ ಬಂದಿದ್ದೇ ಫಲಪ್ರದ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರೋ ಶೆಟ್ಟರ್, ಇದೇನೋ ದಿಢೀರ್ ನಿರ್ಧಾರವಲ್ಲ, BSY BYV ಮುನ್ನೆಲೆಗೆ ಬಂದಿದ್ದೇ ನಾನು ಬಿಜೆಪಿಗೆ ಸೇರಲು ಕಾರಣವಾಯಿತು ಎಂದಿದ್ದಾರೆ. ರಾಜಕಾರಣದಲ್ಲಿ ನಿರ್ಧಾರಗಳು ದಿಢೀರ್ ಆಗುದಿಲ್ಲ, ಒಳಗಿಂದೊಳಗೆ ಪ್ರಯತ್ನಗಳಾಗ್ತಾ ಇದೆ, ಒಳಗೆ ಪ್ರಯತ್ನಗಳು ಇರ್ತವೆ. ಹೀಗಾಗಿ ಕಳೆದ 3-4 ತಿಂಗಳಿಂದ ಆ ಪ್ರಯತ್ನ ಇತ್ತು. ಅದು ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ, ಫೀಲಿಂಗ್ಸ್ ಇತ್ತು. ಆದರೆ ಯಾವಾಗ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರಾದರು, ಯಡಿಯೂರಪ್ಪನವರು ಲೈಮ್ಲೈಟ್ನಲ್ಲಿ ಬಂದರು, ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ ಒಂದೂವರೆ ತಿಂಗಳಿಂದ ಈ ಪ್ರಯತ್ನ ಚಾಲೂ ಆಯಿತು. ನಿನ್ನೆ ಅದು ಫಲಪ್ರದ ಆಗಿದೆ. ಕೆಲ ವ್ಯಕ್ತಿಗಳಿಂದ ಲಿಂಗಾಯತರನ್ನ ತುಳಿಯೋ ಯತ್ನ ಎಂದಿದ್ದೆ. ಲಿಂಗಾಯತ ನಾಯಕರನ್ನ ತುಳಿಯುವಂಥ ಕೆಲಸ ಆಗ್ತದೆ. BJP ಬಗ್ಗೆ ನಾ ಬ್ಲೇಮ್ ಮಾಡಿಲ್ಲ, ನೀವು ತೆಗೆದು ನೋಡ್ರಿ ಸ್ಟೇಟ್ಮೆಂಟ್. ಅಲ್ಲಲ್ಲ, ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದೆ. ಅಲ್ಲ, ಕರೆಕ್ಟು. ನಾನು ನೋಡಿ ನಾನು ಅವತ್ತು ಹೇಳಿದ್ದನ್ನು ನೀವು ತೆಗೆದು ನೋಡಿ, ಮತ್ತೆ ಮರುಕಳಿಸಿ ನೋಡ್ರಿ ಅದನ್ನೆಲ್ಲ ತೆಗೆದು. ನಾನು ಹೇಳಿದ್ದು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಪ್ರಯತ್ನ ಎಲ್ಲೋ ನಡೀತಾ ಇದೆ ಅನ್ನುವಂಥದ್ದು ಹೇಳಿದ್ದೀನಿ. ನಾನೇನೋ ಕಾಂಗ್ರೆಸ್ಗೆ ನಷ್ಟ ಮಾಡಿ ಹೋಗಿಲ್ಲ. ನೀವು ಪ್ರಬುದ್ಧವಾದ ರಾಜಕಾರಣಿ, ತಾವು ಹೇಳಿದ್ರಿ ನಿನ್ನೆ ಯಾರಿಗೂ ಕೂಡ ಬೈಲಿಲ್ಲ ಅನ್ನಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದಿತ್ತು ಕಾಂಗ್ರೆಸ್. ಎಲ್ಲೋ ಒಂದು ಕಡೆಗೆ ನೀವೇನು ಬೈಲಿಲ್ಲ ಆಡಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಪಕ್ಷ ಬಿಟ್ಟು ಹೋಗಿದ್ದಿದ್ದಿಲ್ಲ, ಅದು ಕಾಂಗ್ರೆಸ್ಗೆ ತಪರಾಕಿ ಅಲ್ವಾ? ಅದು ತಪರಾಕಿ ಮತ್ತೊಂದು ಅನ್ನೋದಿಲ್ಲ. ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಯಾವ ಸಂದರ್ಭದಲ್ಲಿ ಬಂದರು, ಅದರಿಂದ ಏನೋ ಒಂದು ವಾತಾವರಣ ನಿರ್ಮಾಣ ಆಯಿತು. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಪ್ಲಸ್ ಆಯಿತು, ಅದು ಕಾಂಗ್ರೆಸ್ ಪಾರ್ಟಿಗೆ ಗುರ್ತು, ಇಡೀ ಜಗತ್ತಿಗೆ ಗುರ್ತು. ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತೂ ನಾನೇನೋ ಕಾಂಗ್ರೆಸ್ಗೆ ನಷ್ಟ ಮಾಡಿಲ್ಲ, ನನ್ನಿಂದ ಲಾಭವೇ ಆಗಿದೆ ಅಂತಿದ್ದಾರೆ. ಆದ್ರೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕೈಕೊಟ್ಟು ಹೋಗಿದ್ದು ಕಾಂಗ್ರೆಸ್ ಲೆಕ್ಕಾಚಾರ ತಲೆ ಕೆಳಗಾದಂತಿದೆ. ಹೀಗಾಗಿ ನಷ್ಟವೇನಿಲ್ಲ ಎನ್ನುತ್ತಲೇ ಕೈ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸಮುದ್ರ ಇದ್ದಂತೆ ಬರ್ತಾರೆ ಹೋಗ್ತಾರೆ ಎಂದಿರೋ DK ಹೋಗಿದ್ದು ಒಳ್ಳೆಯದಾಯ್ತು ಅಂತ ಹೇಳಿದ್ದಾರೆ. ಇನ್ನು ಖರ್ಗೆ ಕೂಡ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಯೋಚಿಸಬೇಕು ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂಗೆ, 100 ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, 100 ಜನ ಬಿಡ್ಬೋದು, 100 ಜನ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಕಾರ್ಯಕರ್ತರು ಹೇಳೋದು, ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಬಹಳ ಒಳ್ಳೇದಾಯ್ತು, ಇಲ್ಲ ನಮ್ಗೆ ಮುಜುಗರ ಆಗ್ತಿತ್ತು, ನಮ್ಮ ಮೈನಾರಿಟೀಸು ಬೇರೆ ಬೇರೆಯವರು ಬ್ಯಾಕ್ವರ್ಡ್ ಕ್ಲಾಸ್ ಅವ್ರನ್ನ ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನ ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ. ಅದಕ್ಕೆ ನಿನಗೂ ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನ ನೋಡ್ತೇವೆ. ತತ್ವ ಸಿದ್ಧಾಂತ ನೋಡ್ಬೇಕು. ಯಾಕಂದ್ರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಶೆಟ್ಟರ್ ಬಿಜೆಪಿ ಸೇರ್ಪಡೆಗೆ ಟೀಕೆ ಮಾಡಿರೋ ಸಚಿವರು ಶೆಟ್ಟರ್ ಅವರಿಗೆ ಇಡಿ ಐಟಿ ಭಯ ಇರಬಹುದು ಎಂದಿದ್ದಾರೆ. ಶೆಟ್ಟರ್ ಹೋಗಿರೋದ್ರಿಂದ ಕಾಂಗ್ರೆಸ್ಗೆ ಲಾಸ್ ಇಲ್ಲ ಅಂತಾನೋ ಹೇಳಿದ್ದಾರೆ. ಅವ್ರ ಕೈ ಏನು ಐಟಿ ಬಲ ಬಂದಿರ್ಬೇಕು ಅವ್ರ ಕೈಗೂ ಇರ್ಬೋದು ಹೇಳಕ. ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ ಬಿಜೆಪಿಗೆ?
CBI, IT, ED ಅವರೇ ಸ್ಟಾರ್ ಕ್ಯಾಂಪೇನರ್ಸ್. ಇದು ಈ 3-4 ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ, 100% ಎಲ್ಲರೂ ಸೋಲ್ತಾರೆ. ಬಿಜೆಪಿ ಎಲ್ಲ ಹೆದರ್ಸ ತಂತ್ರ ಎಲ್ಲ ನಡೆದಿದೆ ಅಲ್ಲ. ಇಲ್ಲ, ಅದೇನೋ ಒಂದು ಭಯ ಇರಬೇಕೇನೋ, ಅಥವಾ ಮತ್ತೊಂದೇನು ಇದು IT ಏನೋ ಇರುತ್ತೆ. ಅದನ್ನು ಜನತೆಗೆ ಏನು ಹೇಳಿಲ್ಲ ಅವರು, ಯಾಕೆ ಹೋಗಿದಾರನ್ನು ಜನತೆಗೆ ಅವ್ರು ಹೇಳ್ಬೇಕು. ಅವ್ರೇನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಅವರು ವೈಯಕ್ತಿಕ ನಿರ್ಧಾರ. ಇದರಿಂದ ಸಮಾಜ ಆಗ್ಲಿ ಪಕ್ಷಕ್ಕೆ ಯಾವುದು ಕೂಡ ವ್ಯತ್ಯಾಸ ಆಗುದಿಲ್ಲ. ಉಲ್ಟಾ ಅವ್ರನ್ನ ಜನ ಅವ್ರ ವ್ಯಕ್ತಿತ್ವಕ್ಕೆ ಅವರವರೇ ಕುಂದು ತಂದು ಕೊಟ್ಕೊಂಡಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಸವದಿಗೋ ಗಾಳ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಎಲ್ಲರ ಚಿತ್ತ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿಯತ್ತ ನೆಟ್ಟಿದೆ. ಸವದಿ ಅವರಿಗೂ ಬಿಜೆಪಿ ಗಾಳ ಹಾಕಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ಸವದಿಯೇ ಸುಳಿವು ನೀಡಿದ್ದು, ಬಿಜೆಪಿಯಿಂದ ಒತ್ತಡ ಇದೆ, ಆದ್ರೆ ಬಿಜೆಪಿಗೆ ಹೋಗಲ್ಲ ಎಂದಿದ್ದಾರೆ. ಸವದಿ ಅವರ ಮನಸ್ಸು ಬಿಜೆಪಿಯಲ್ಲಿದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಬಹಳಷ್ಟು ಒತ್ತಡ ಇದೆ, ತಿರುಗಿ ಮರಳು ಮನೆಗೆ ಬರಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದಾರೆ. ಏನೋ ಕೈ ಘಟನೆಗಳನ್ನು ಮರಿಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನನ್ನ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೀನಿ. ಕಾಂಗ್ರೆಸ್ ಚಿನ್ನದ ಮೇಲೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಭಾಳ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ. ಅದರಿಂದ ನಾನು ತಿರುಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಕ್ಕಂಥ ಆಲೋಚನೆ ನನ್ನಲ್ಲಿಲ್ಲ. ಲಕ್ಷ್ಮಣ್ ಸವದಿ ಅವರು ಹಿರಿಯರಿದ್ದಾರೆ, ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು BJPಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು, ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಅದೇನೇ ಇದ್ರೂ ಹೋದಷ್ಟೇ ವೇಗದಲ್ಲಿ ವಾಪಸ್ ಬಂದ ಜಗದೀಶ್ ಶೆಟ್ಟರ್ ತಮ್ಮ ನಡೆಗೆ ತಮ್ಮದೇ ಸಮರ್ಥನೆಯನ್ನ ಮುಂದಿಡ್ತಿದ್ದಾರೆ. ನಾಳೆ ನಡೆಯೋ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ಳೋ ಮೂಲಕ ಮತ್ತೆ ಪಕ್ಷದೊಳಗೆ ತಳಮಟ್ಟದ ರೀ ಎಂಟ್ರಿ ಪಡೆಯಲು ಮುಂದಾಗಿದ್ದಾರೆ. ಬಿಜೆಪಿ ಇತರೆ ನಾಯಕರಿಗೂ ಗಾಳ ಹಾಕ್ತಿದೆ ಅನ್ನೋದು ನಾಯಕರ ಮಾತಿನಿಂದಲೇ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್ TV9.